ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ಈ ವಿಡಿಯೋದಲ್ಲಿ ಶ್ರೇಷ್ಠರಾದ ಕಣಾದ ಮುನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನನ್ನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ತಪೋನಿಷ್ಠ ದಾರ್ಶನಿಕ ಚಿಂತಕ ಮಹರ್ಷಿ ಕಣಾದ ಮಹರ್ಷಿಗಳ ಕೊಡುಗೆ ಅಪಾರ. ಅವರ ಸೈದ್ಧಾಂತಿಕ ವಿಚಾರಗಳು ಇಂದಿಗೂ ವಿಜ್ಞಾನಿಗಳಿಗೂ ನಿಲುಕದ ಸತ್ಯಗಳಾಗಿವೆ. ಅವರಿದ್ದ ಕಾಲ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಆದರೂ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಅವರು ಇದ್ದರೆಂದು ತಿಳಿದು ಬರುತ್ತದೆ. ಪ್ರಪಂಚದ ಎಲ್ಲ ವಸ್ತುಗಳು ಕಣಗಳಿಂದಲೇ ಏರ್ಪಟ್ಟಿದೆ. ಆ ಕಣಗಳು ಪರಮಾತ್ಮನ ಬೆಳಕಿನಲ್ಲೇ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಅಣುವಿನಲ್ಲಿಯೂ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇರುತ್ತವೆ. ಈ ಮೂರು ಬ್ರಹ್ಮ, ವಿಷ್ಣು, ಮಹೇಶ್ವರನ ಪ್ರತಿನಿಧಿಸುತ್ತವೆ. ಇವುಗಳಿಂದ ಹೊರಹೊಮ್ಮಿದ ಶಕ್ತಿಯನ್ನು ಆದಿಶಕ್ತಿ ಅಂತಲೂ ವೇದಗಳಲ್ಲಿ ಹೇಳಿದೆ. ಕಣಾದ ಅಂದರೆ ಕಣಗಳನ್ನು ನುಂಗುವುದು ಅಂತ ಅನ್ನುತ್ತಾರೆ. ಇವನ ಕಶ್ಯಪ, ಉಲುಕ ಅಂತಲೂ ಕರೆಯುತ್ತಾರೆ. ವೈಶೇಷಿಕ ಸೂತ್ರವನ್ನು ಸಹ ಇವರಿಂದಲೇ ಆರಂಭವಾಯಿತು ಅಂತ ಅನ್ನುತ್ತಾರೆ. ಅಣುವನ್ನು ನಾಶಪಡಲು ಸಾಧ್ಯವಿಲ್ಲ. ವೇದಗಳಲ್ಲಿ ಹೇಳಿದಂತೆ ಧರ್ಮದಿಂದ ನಡೆಯಿರಿ, ಸುಖಜೀವನ ತಾನೇ ಬರುತ್ತದೆ ಅಂತ ಕಣಾದ ಮಹರ್ಷಿಗಳ ನುಡಿಮುತ್ತುಗಳು. ಇನ್ನೂ ಹೆಚ್ಚಿನ ವಿಷಯಗಳು ಬೇಕಂದರೆ ತಾವು ಕಣಾದ ಬರೆದ ಪುಸ್ತಕಗಳನ್ನು ಓದಿದ್ರೆ ಇನ್ನೂ ನೀವು ವಿಶದವಾಗಿ ತಿಳಿದುಕೊಳ್ಳಬಹುದು. ಜೈ ಭಾರತ್.